ಹೆಸರು ಧರ್ಮಸ್ಥಳದಲ್ಲಿ ಇರುವಂತಹ ಈ ಬುರ್ಡೆ ಗ್ಯಾಂಗ್ ಇದೆಯಲ್ಲ, ಈ ಬುರ್ಡೆ ಗ್ಯಾಂಗ್ ಹತ್ರ ಸರಿಸುಮಾರು 25 ವಿಡಿಯೋಗಳನ್ನ ಮಾಡಿಸಿಕೊಂಡಿದೆ ಈ ಗ್ಯಾಂಗ್. ಒಂದಿಷ್ಟು ಈ ವಿಡಿಯೋ ಮಾಡುವ ಮೂಲಕ ಮೆಗಾ ಪ್ಲಾನ್ ಅನ್ನ ಮಾಡಿದೆ. ರೆಬಲ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ನಿಮ್ಮ ಮುಂದೆ. ಇಂಟರ್ವ್ಯೂ ವಿಡಿಯೋ ಮೂಲಕ ವಿಡಿಯೋ ಏನ್ ಮಾಡಿದಾರಲ್ಲ, ಅದರ ಹಿಂದೆ ಒಂದೊಂದಾದಂತ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಏನಪ್ಪಾ ಅಂತಂದ್ರೆ, ಇಂಟರ್ವ್ಯೂ ರೂಪದಲ್ಲಿ ವಿಡಿಯೋ ಮಾಡಿಸಿ ಒಂದಿಷ್ಟು ತಂತ್ರವನ್ನ ಹಡಿಯುವಂತ ಕೆಲಸ ಈ ಟೀಮ್ ಮಾಡಿದೆ ಅನ್ನುವಂತ ಮಾಹಿತಿ. ವಿವಿಧ ಮಾದರಿಯಲ್ಲಿ ವಿಡಿಯೋಗಳನ್ನ ಮಾಡಿ ಇಟ್ಕೊಂಡಿರುವಂತ ಗ್ಯಾಂಗ್ ಇದು. 25ಕ್ಕೂ ಹೆಚ್ಚು ವಿಡಿಯೋ ಚಿತ್ರೀಕರಣ ಮಾಡಿಸಿರುವಂತಹ ಗ್ಯಾಂಗ್. SIT ಮುಂದೆ ಸ್ಫೋಟಕ ಮಾಹಿತಿಯನ್ನ ಬಾಯಿಬಿಟ್ಟಿದ್ದಾನೆ. ಏನ್ ಚಿನ್ನಯ್ಯ ಇದ್ದಾನಲ್ಲ, SIT ಅಧಿಕಾರಿಗಳ ಮುಂದೆ ಸ್ಫೋಟಕವಾದಂತ ಮಾಹಿತಿ ಬಿಚ್ಚಿಟ್ಟಿದ್ದಾನೆ. ಹಾಗಾದ್ರೆ ಯಾವ ವಿಡಿಯೋಗಳು, ಯಾವ ರೀತಿಯಾದಂತ ಯಾವ ರೀತಿಯಾದಂತ ಸಂದೇಶ ಕೊಡುವಂತ ವಿಡಿಯೋಗಳು ಅಂತಂದ್ರೆ, ಈ ಗ್ಯಾಂಗ್ ಇದೆಯಲ್ಲ ಪಕ್ಕಾ ಪ್ಲಾನ್ ಅನ್ನ ಮಾಡ್ಕೊಂಡಿತ್ತು. ಬಹಳ ನೀಟಾಗಿ ಒಂದಿಷ್ಟು ಪ್ಲಾನ್ ಅನ್ನ ಮಾಡ್ಕೊಂಡಿತ್ತು. ಯಾರ ವಿರುದ್ಧ ಷಡ್ಯಂತ್ರ ಮಾಡಬೇಕು, ಯಾರ ಅಪಪ್ರಚಾರ ಮಾಡಬೇಕು, ಇಲ್ಲಿ ಯಾರ ಹೆಸರುಗಳನ್ನ ಪ್ರಸ್ತಾಪ ಮಾಡಬೇಕು, ಯಾರ ಮೇಲೆ ಈ ರೀತಿಯಾದಂಥ ಆರೋಪಗಳು ಬರಬೇಕು ಅನ್ನುವಂಥ ಬಗ್ಗೆಯೂ ಕೂಡ ಪಕ್ಕಾ ಪ್ಲಾನ್ ಅನ್ನ ಮಾಡ್ಕೊಂಡಿತ್ತು. ಯಾವಾಗ ಈ ಪ್ಲಾನ್ ಒಂದಿಷ್ಟು ಒಡೆಯೋದಕ್ಕೆ ಆರಂಭ ಆಯ್ತಲ್ಲ, ಈ ಒಡೆಯೋದಕ್ಕೆ ಇವರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿತ್ತು ಈ ರೀತಿಯಾದಂಥ ಒಂದಿಷ್ಟು ತನಿಖೆ ಆಗಬಹುದು, ಈ ರೀತಿಯಾದಂಥ ತನಿಖೆ ಆದಂಥ ಸಂದರ್ಭದಲ್ಲಿ ನಮ್ಮ ಮೇಲೆ ಬರುತ್ತೆ. ಆವಾಗ ಕೆಲವೊಂದಿಷ್ಟು ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟು ಜನರ ದಿಕ್ಕನ್ನು ತಪ್ಪಿಸುವಂಥ ಕೆಲಸ ನಾವು ಮಾಡಬೇಕು. ಜನರ ದಿಕ್ಕನ್ನು ನಾವು ತಪ್ಪಿಸಿದಾಗ ಜನರಿಗೆ ಒಂದಿಷ್ಟು ಮೈಂಡ್ ಡೈವರ್ಟ್ ಆಗುತ್ತೆ. ಹೌದಪ್ಪ, ನಿಜವಾದಂಥ ಹೋರಾಟಗಾರರು ಇವರೇ. ಇಲ್ಲಿ SIT ಅಧಿಕಾರಿಗಳಾಗಿರ್ಬೋದು, ಚಿನ್ನಯ್ಯ ಆಗಿರ್ಬೋದು, ಇನ್ನು ಮಾಧ್ಯಮಗಳಾಗಿರ್ಬೋದು, ಇವರೆಲ್ಲರೂ ಕೂಡ ಬುರುಡೆ ಬಿಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ತೋರಿಸೋದಕ್ಕೆ ಕೆಲವೊಂದಿಷ್ಟು ವಿಡಿಯೋಗಳನ್ನು ಬಹಳ ಸ್ಪಷ್ಟವಾಗಿ ಈ ಗ್ಯಾಂಗನ್ನು ಮಾಡಿಕೊಂಡಿತ್ತು ಅನ್ನುವಂಥದ್ದು. ಒಂದಲ್ಲ ಎರಡಲ್ಲ 25 ವಿಡಿಯೋಗಳನ್ನು ಈ ಗ್ಯಾಂಗ್ ಮಾಡಿಕೊಂಡಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಮಾಹಿತಿ ಲಭ್ಯವಾಗ್ತಾ ಇದೆ. ನೋಡಿ, ರೆಬಲ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ. ಇಂಟರ್ವ್ಯೂ ವಿಡಿಯೋಗಳು ಏನಿದಾವೆ, ಇಷ್ಟು ದಿನಗಳ ಕಾಲ ಏನು ಸಂದರ್ಶನದ ವಿಡಿಯೋಗಳನ್ನ, ತುಣುಕುಗಳನ್ನ ನೀವೇನು ನೋಡ್ತಾ ಇದ್ದೀರಲ್ಲ, ಅದರ ಹಿಂದೆ ಒಂದೊಂದಾಗಿ ಗೊತ್ತಾಗ್ತಾ ಇರುವಂಥದ್ದು. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಅರೆಸ್ಟ್ ಆದಾಗ ಯಾವ ವಿಡಿಯೋ ಬಿಡಬೇಕು, ಚಿನ್ನಯ್ಯ ಓಡಿ ಹೋದ್ರೆ ಯಾವ ವಿಡಿಯೋವನ್ನ ಬಿಡಬೇಕು, ಇನ್ನು ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಮೃತಪಟ್ರೆ ಯಾವ ವಿಡಿಯೋವನ್ನ ಬಿಡಬೇಕು, ಗ್ಯಾಂಗ್ ಅರೆಸ್ಟ್ ಆದ್ರೆ ಯಾವ ವಿಡಿಯೋವನ್ನ ಬಿಡಬೇಕು, ಈ ರೀತಿಯಾದಂತ ಒಂದಿಷ್ಟು ಪ್ಲಾನ್ ಅನ್ನು ಹಾಕೊಂಡ್ಬಿಟ್ಟಿದ್ರು. ನೋಡಿ, ಯುವತಿಯ ಅತ್ಯಾಚಾರ ವಿಚಾರ ಬೇಕು ಅಂತಂದಾಗ ಯಾವ ವಿಡಿಯೋ ಬಿಡಬೇಕು, ಯಾರ್ಯಾರ ಹೆಸರು ಬರುತ್ತೋ ಆಗಾಗ ಯಾವ ವಿಡಿಯೋವನ್ನ ಬಿಡಬೇಕು, ಈ ಸಂಬಂಧ ವಿಡಿಯೋ ಮಾಡಿಕೊಂಡಿರುವಂತ ಬುರುಡೆ ಗ್ಯಾಂಗ್ ಬಹಳ ಸ್ಪಷ್ಟವಾಗಿ ಗಮನಿಸಬೇಕಾಗಿರುವಂಥದ್ದು ಏನಪ್ಪಾ ಅಂತಂದ್ರೆ, ಈ ಗ್ಯಾಂಗ್ ಯಾವ ರೀತಿಯಾಗಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಂಡಿದೆ ಅಂತಂದ್ರೆ, ಒಳ್ಳೆ ಸಿನಿಮಾ ತೆಗಬಹುದ್ರಿ, ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿಯನ್ನು ತೆಗಿಬಹುದು. ಆ ರೀತಿಯಾದಂಥ ಇಲ್ಲಿ ಸ್ಟೋರಿ, ಒಂದು ಸ್ಕ್ರಿಪ್ಟರ್ ಬಹಳ ನೀಟಾಗಿ ರೆಡಿ ಮಾಡ್ತಾರೆ. ಅಂದರೆ ಜನರ ಮನಸ್ಸನ್ನು, ಜನರ ಭಾವನೆಗಳಿಗೆ ಜನರು ಯಾವ ರೀತಿಯಾಗಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದಾರೆ, ಜನರು ಯಾವ ರೀತಿಯಾದಂಥ ಸುದ್ದಿಗಳನ್ನು ನೋಡ್ತಾರೆ, ಜನರಿಗೆ ಯಾವ ರೀತಿಯಾಗಿ ಮಂಕು ಬೂದಿಯನ್ನು ಎರಚಿಸಬಹುದು, ಜನರಿಗೆ ಯಾವ ರೀತಿಯಾಗಿ ನಾವು ಮಳ್ಳು ಮಾಡಬಹುದು, ಜನರಿಗೆ ಹೆಂಗಾದರೂ ಮಾಡಿ ನಾವು ಬೂದಿ ಹಚ್ಚಬಹುದು ಅನ್ನುವಂಥದ್ದು ಈ ಗ್ಯಾಂಗ್ಗೆ ಮೊದಲೇ ಗೊತ್ತಿತ್ತು. ಸೊ ಹಾಗಾಗಿ ನೋಡಿ, 25 ವಿಡಿಯೋಗಳನ್ನು ಮಾಡಿಕೊಂಡಿದ್ದಾರಲ್ಲ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಅರೆಸ್ಟ್ ಆದಂಥ ಸಂದರ್ಭದಲ್ಲಿ ಯಾವ ವಿಡಿಯೋವನ್ನು ಬಿಡಬೇಕು, ಈಗ SIT ಕಸ್ಟಡಿಯಲ್ಲಿ ಇರುವಂಥ ಚಿನ್ನಯ್ಯ ಏನು ಅರೆಸ್ಟ್ ಆಗಿದಾನಲ್ಲ, ಈಗ ಯಾವ ವಿಡಿಯೋ ಬಿಡಬೇಕು, ಆ ವಿಡಿಯೋವನ್ನು ಬಹಳ ಸಹಜವಾಗಿ, ಯಾಕಂದರೆ ಈ ಹಿಂದೆನೇ ಬಿಡಬಹುದಾಗಿತ್ತಲ್ವಾ, ಯಾಕೆ ಬಿಡಲಿಲ್ಲ? ಒಂದಿಷ್ಟು ಚಿನ್ನಯ್ಯ ಒಂದಿಷ್ಟು ಎಕ್ಸ್ಕ್ಲೂಸಿವ್ ಸಂದರ್ಶನ ನಮ್ಮಲ್ಲೇ ಮಾತ್ರ, ಏನು ಧರ್ಮಸ್ಥಳದಲ್ಲಿ ಆಗಿರುವಂಥ ಬುರುಡೆ ಕೇಸ್ಗೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನಾವು ಕೊಡ್ತಾ ಇದ್ದೀವಿ ಅಂತ ಏನು ಕೆಲವೊಂದಿಷ್ಟು ಯೂಟ್ಯೂಬ್ಗಳಲ್ಲಿ ಬರ್ತಾ ಇದೆಯಲ್ಲ ಮಾಹಿತಿಗಳು, ಸೊ ಇದನ್ನು ಮೊದಲೇ ಬಿಡಬೇಕಾಗಿತ್ತು. ಸೊ ಈಗ ಮಾಸ್ಕ್ ಮ್ಯಾನ್ ಯಾವಾಗ ಅರೆಸ್ಟ್ ಆಗ್ತಾನಲ್ಲ, ಆವಾಗ ಒಂದು ವಿಡಿಯೋವನ್ನು ಬಿಡ್ತಾರೆ. ಸೊ ಇದಾದ ನಂತರ ಚಿನ್ನಯ್ಯ ಏನು ಓಡಿ ಹೋದ ಅಂತಂದರೆ, ಏನಾದರೂ ಮಿಸ್ ಆಗಿ ಎಲ್ಲಾದರೂ ಓಡಿ ಹೋಗಿಬಿಟ್ಟ, ಅಜ್ಞಾತ ಸ್ಥಳದಲ್ಲಿ ಕೂತ್ಕೊಂಡ್ಬಿಟ್ಟ ಅಂತಂದರೆ ಆವಾಗ ಯಾವ ವಿಡಿಯೋವನ್ನು ಬಿಡಬೇಕು ಅಂತಂದರೆ, ಈ ಹಿಂದೆಯೂ ಕೂಡ ಸಂಪೂರ್ಣವಾಗಿ ಚಿತ್ರೀಕರಣ ಮಾಡ್ಕೊಂಡಿದ್ದಾರೆ. 25 ವಿಡಿಯೋಗಳನ್ನು ಚಿತ್ರೀಕರಣ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಮೃತಪಟ್ಟರೆ ಯಾವ ವಿಡಿಯೋ ಮಾಡಿ ಬಿಡಬೇಕು, ಈಗಾಗಲೇ ಅದು ಕೂಡ ರೆಕಾರ್ಡಿಂಗ್ ಆಗಿದೆ ಅನ್ನುವಂಥ ಲೆಕ್ಕಾಚಾರ, ಅದು ಕೂಡ ಒಂದಿಷ್ಟು ಆರೋಪ ಕೇಳಿ ಬರ್ತಾ ಇದೆ. ಮಾಸ್ಕ್ ಮ್ಯಾನ್ ಏನಾದರೂ ಇಂಥ ಸಂದರ್ಭದಲ್ಲಿ
ನೋಡಿ ಇವರೇ ಮಾಡಿಸಿದ್ದಾರೆ, ಇವರಿಂದಾನೇ ಹೀಗಾಗಿದೆ ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಮಾಡಿಸಿದ್ರು ಮಾಡಬಹುದು, ಅದರಲ್ಲಿ ಏನು ಸಂಶಯ ಇಲ್ಲ. ಯಾಕಂದರೆ ಇಷ್ಟೆಲ್ಲ ಮಾಡಿದವರಿಗೆ ಇದೇನು ಬಹಳ ದೊಡ್ಡ ವಿಷಯನಾ, ಇದೂ ಕೂಡ ಮಾಡಿಸ್ಬಹುದು. ಸೊ ಮತ್ತೊಂದು ಕಡೆ ಗ್ಯಾಂಗ್ ಅರೆಸ್ಟ್ ಆದರೆ ಯಾವ ವಿಡಿಯೋ ಬಿಡಬೇಕು ಇಲ್ಲಿ? ಏನಾದರೂ ಈ ಬುರುಡೆ ಗ್ಯಾಂಗ್ ಇದೆಯಲ್ಲ, ಬುರುಡೆ ಬಿಡುವಂಥ ಕೆಲಸವನ್ನ ಮಾಡ್ತಾ ಇದ್ದಲ್ಲ, ಸಾಮಾಜಿಕ ಜಾಲತಾಣದಲ್ಲಿ ದಿಕ್ಕು ತಪ್ಪಿಸುವಂಥ ಕೆಲಸವನ್ನ ಮಾಡ್ತಾ ಇದೆಯಲ್ಲ, ಸೊ ಈ ಗ್ಯಾಂಗ್ ಏನಾದರೂ ಅರೆಸ್ಟ್ ಆದರೆ ಯಾವ ವಿಡಿಯೋವನ್ನ ಬಿಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ವಿಡಿಯೋವನ್ನ ಮಾಡಿಕೊಂಡಿದೆ ಈ ಗ್ಯಾಂಗ್. ನೋಡಿ, ಯುವತಿ ಅತ್ಯಾಚಾರ ವಿಚಾರ ಬೇಕು ಅಂತಂದಾಗ ಯಾವ ವಿಡಿಯೋವನ್ನ ಬಿಡಬೇಕು, ಮತ್ತೊಂದು ಕಡೆ ಯಾರ್ಯಾರ ಹೆಸರು ಬರುತ್ತೋ ಆಗ ಯಾವ ವಿಡಿಯೋವನ್ನ ಬಿಡಬೇಕು. ಕೆಲವೊಂದಿಷ್ಟು ನಾಯಕರ ಹೆಸರುಗಳು ಪ್ರಸ್ತಾಪ ಆದಂಥ ಸಂದರ್ಭದಲ್ಲಿ, ಪ್ರಮುಖವಾಗಿ ತನಿಖಾಧಿಕಾರಿಗಳ ಹೆಸರು ಪ್ರಸ್ತಾಪ ಆದಂಥ ಸಂದರ್ಭದಲ್ಲಿ, ಏನಾದರೂ ಅವರ ಹೆಸರುಗಳೇ ಬುರುಡೆಯಲ್ಲಿ ಗ್ಯಾಂಗಲ್ಲಿ ಇರುವಂಥ ಹೆಸರುಗಳೇ ಪ್ರಸ್ತಾಪ ಆದಂಥ ಸಂದರ್ಭದಲ್ಲಿ ಯಾವ ವಿಡಿಯೋವನ್ನು ಬಿಡಬೇಕು ಅದೂ ಕೂಡ ಅವರಿಗೆ ಗೊತ್ತಿತ್ತು. ನೋಡಿ, ಎಂಥ ಮೆಗಾ ಪ್ಲಾನ್ ರೀ ಇದು, ಎಂಥ ಪ್ಲಾನ್ ಇದು. ಸೊ ಈ ರೀತಿಯಾದಂಥ ವಿಡಿಯೋಗಳನ್ನು ಭಾಳ ಭರ್ಜರಿಯಾಗಿ ಮಾಡಿಕೊಂಡಿರುವಂಥ ಈ ಗ್ಯಾಂಗು ಈ ಸಂಬಂಧ ಸಂಪೂರ್ಣವಾದಂಥ ವಿಡಿಯೋಗಳನ್ನು ಮಾಡಿಕೊಂಡಿದೆ. ನೋಡಿ, ಗ್ಯಾಂಗ್ ಅರೆಸ್ಟ್ ಆದಂಥ ಸಂದರ್ಭದಲ್ಲಿ ಯಾವ ವಿಡಿಯೋ ಬಿಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಅವ್ರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಯ್ತು. ಎಸ್ಎನ್ ಬುರುಡೆ ಗ್ಯಾಂಗು ಎದುರಾಗಲಿದೆ ಸಂಕಷ್ಟ. ಮತ್ತಷ್ಟು ಚುರುಕುಗೊಂಡಿದೆ SIT ಅಧಿಕಾರಿಗಳ ತನಿಖೆ. ಒಂದಿಷ್ಟು ಬುರುಡೆ ಗ್ಯಾಂಗ್ಗೆ ಬಲೆ ಬೀಸೋದಕ್ಕೆ SIT ಅಧಿಕಾರಿಗಳು ಮುಂದಾಕಿದ್ದಾರೆ ಅನ್ನುವಂಥ ಮಾಹಿತಿ ಒಂದಿಷ್ಟು ಲಭ್ಯವಾಗ್ತಾ ಇದೆ. ಬುರುಡೆ ಗ್ಯಾಂಗ್ ಮೂಲದ ಬಗ್ಗೆ SIT ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಏನಿದು ಗ್ಯಾಂಗು, ಏನು ಕತೆ, ಈ ಗ್ಯಾಂಗ್ನಲ್ಲಿ ಯಾರ್ಯಾರು ಇದ್ದಾರೆ, ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ಒಂದಿಷ್ಟು ಹೆಸರುಗಳು ಪ್ರಸ್ತಾಪ ಆಗ್ತಾ ಇದೆ, ಜನರ ಮುಂದೆಯೂ ಕೂಡ ಇದೆ. ಆದರೆ ಅವರ ಹೆಸರುಗಳು ಅಧಿಕೃತವಾಗಿ ಹೊರಗೆ ಬರಬೇಕಲ್ವಾ? ಅಧಿಕೃತವಾಗಿ ಹೊರಗೆ ಬಂದಂಥ ಸಂದರ್ಭದಲ್ಲಿ ಹೌದಪ್ಪ ಈ ಗ್ಯಾಂಗ್ನಲ್ಲಿ ಇವರೇ ಇದ್ದಾರೆ, ಅಧ್ಯಕ್ಷರು ಇವರೇ, ಉಪಾಧ್ಯಕ್ಷರು ಇವರೇ, ಸದಸ್ಯರು ಇವರೇ ಅಂತ ಹೊರಗೆ ಬರಬೇಕಲ್ಲ. ಹಾಗೆ ಹೊರಗೆ ಬರೋದಕ್ಕೆ SIT ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ಬುರುಡೆ ಗ್ಯಾಂಗ್ ಬಲೆ ಬೀಸೋದಕ್ಕೆ SIT ಅಧಿಕಾರಿಗಳು ಸಕಲ ಸಿದ್ಧತೆಯನ್ನು ಸಂಪೂರ್ಣವಾಗಿ ಮಾಡಿಕೊಂಡಿದ್ದಾರೆ. ಈಗಾಗಲೇ SIT ಅಧಿಕಾರಿಗಳಿಗೆ ಭಾಳ ತನಿಖೆಯನ್ನು ಹೆಂಗೆ ಮಾಡಬೇಕು, ಏನು ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ಗೊತ್ತಿದೆ. ಸೊ ನೋಡಿ, ಈಗ ಬುರುಡೆ ಗ್ಯಾಂಗ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ ಅನ್ನುವಂಥದ್ದು ಹೌದು. ದೂರುದಾರ ಚಿನ್ನಯ್ಯ ಕೈಗೆ ಸಿಕ್ಕ ಬುರುಡೆ ಒಂದಿಷ್ಟು ಬಗ್ಗೆಯೂ ಕೂಡ ಒಂದಿಷ್ಟು ತನಿಖೆ ನಡೀತಾ ಇದೆ. ಬುರುಡೆ ಮೂಲವೇನು, ಎಲ್ಲಿಂದ ತಂದಿದ್ದು ಎಂಬುದರ ಬಗ್ಗೆ ಒಂದಿಷ್ಟು ಪರಿಶೀಲನೆ ಮಾಡ್ತಾರೆ. ಸೊ ಚಿನ್ನಯ್ಯನಿಗೆ ಬುರುಡೆ ತಂದು ಕೊಟ್ಟವರು ಯಾರಿದಾರಲ್ಲ ಅವರಿಗೆ ಅಂತರೂ ಕಾದಿದೆ ಬಿಡ್ರಿ ಕಂಟಕ. ಡೋಂಟ್ ವರಿ, ಅದರಲ್ಲೇನಿಲ್ಲ. ಎಲ್ಲಿಂದ ತಂದುಕೊಟ್ರು, ಯಾವ ರಸ್ತೆಯಲ್ಲಿ ತಂದುಕೊಟ್ರು, ಯಾವ ಗೋಣಿನ ಚೀಲಲ್ಲಿ ತಂದುಕೊಟ್ರು, ಎಷ್ಟು ಗಂಟೆ ತಂದುಕೊಟ್ರು, ಆ ತಂದು ಕೊಡುವಂಥ ಸಂದರ್ಭದಲ್ಲಿ ಯಾರ್ಯಾರಿದ್ರು ಅವ್ರ ಜೊತೆ, ಅದೆಲ್ಲವೂ ಕೂಡ ಬಹಿರಂಗ ಆಗುತ್ತೆ. ನೋಡಿ, ಬುರುಡೆ ಕತೆ ಕಟ್ಟಿದಂಥ ಗ್ಯಾಂಗ್ನ ಎಲ್ಲರಿಗೂ ಕೂಡ SIT ಅಧಿಕಾರಿಗಳು ಬಲೆ ಬೀಸಿದ್ದಾರೆ. ಬುರುಡೆ ಪಡೆದ ಜಾಗವನ್ನು ಕೂಡ ಮಹಜರು ಮಾಡಲಿದ್ದಾರೆ SIT ಅಧಿಕಾರಿಗಳು. ಅವಾಗ ತಾನೇ ಹೇಳಿದೆ, ಯಾವ ರಸ್ತೆಯಲ್ಲಿ, ಯಾವ ಮನೆಯಲ್ಲಿ, ಯಾವ ಸ್ಥಳದಲ್ಲಿ ಯಾರ್ಯಾರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಈ ಬುರುಡೆ ಕೊಟ್ಟಿದ್ದಾರೆ, ಈ ಬುರುಡೆ ಕೊಡಬೇಕು ಅಂತ ಹೇಗೆ ಅನ್ನಿಸ್ತು, ಅದೆಲ್ಲವೂ ಕೂಡ SIT ಅಧಿಕಾರಿಗಳು ಮಹಜರು ಮಾಡುವಂಥ ಸ್ಥಳ ಇದೆ. ನೋಡಿ, ಮತ್ತೊಂದು ಕಡೆ ಈಗ ಚಿನ್ನಯ್ಯನ ಬುರುಡೆ ರಹಸ್ಯ ಅದೂ ಕೂಡ ಏನಪ್ಪ ಅಂತಂದರೆ, ಚಿನ್ನಯ್ಯ ನೀಡಿದಂಥ ಬುರುಡೆಯಲ್ಲಿ ಪತ್ತೆಯಾಗದ ಮಣ್ಣಿನ ಕಣನೇ ಕಾಣಿಸಿಲ್ಲ. ಈಗ ಈ ಬುರುಡೆ ತಂದು ಕೊಟ್ಟಿದ್ದಾನಲ್ಲ, ಬಂಗ್ಲೆಗುಡ್ಡದಿಂದ, ಕಲ್ಲೇರಿ ಗುಡ್ಡದಿಂದ, ರತ್ನಗಿರಿ, ಬಾಹುಬಲಿ, ಏನು ಈ ಪ್ಲೇಸ್ಗಳನ್ನು ಹೇಳಿದ್ನಲ್ಲ, ಅಲ್ಲಿ ಯಾವುದಾದ್ರೂ ಒಂದು ಪ್ಲೇಸಿಂದ ತಂದು ಕೊಟ್ಟರೆ ಅದರಲ್ಲಿ ಒಂದು ಸ್ವಲ್ಪ ಆದರೂ ಚೂರು ಮಣ್ಣು ಕಾಣಿಸ್ಬೇಕಾಗಿತ್ತು. ಅಲ್ಲಿ ಮಣ್ಣು ಕಾಣಿಸಿಲ್ಲ. ಯಾಕೆ ಅಂತಂದರೆ ಅದು ಮೆಡಿಕಲ್ ಏನು ಕಾಲೇಜ್ ಇದೆ, ಆ ಮೆಡಿಕಲ್ ಕಾಲೇಜಿಂದ ಎತ್ಕೊಂಡು ಬಂದರೆ ಅಲ್ಲಿ ರಿಸರ್ಚ್ ಮಾಡುವಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಅಲ್ಲಿರುವಂಥ ವಿದ್ಯಾರ್ಥಿಗಳು ಅವರೆಲ್ಲರೂ ಕೂಡ ಕಲಿತಾ ಇರ್ತಾರಲ್ಲ, ಅಲ್ಲಿಂದ ಬುರುಡೆ ತಂದು ಕೊಟ್ಟರೆ ಎಲ್ಲಿ ಸಿಗುತ್ತೆ ಹೇಳಿ? ಯಾರಿಗಾದರೂ ಮಣ್ಣು ಸಿಗುತ್ತಾ? ಮಣ್ಣು ಸಿಗಲ್ಲ, ಏನೂ ಸಿಗಲ್ಲ. ಅಲ್ಲಿ ಸಿಗಬೇಕಾಗಿರುವಂಥದ್ದು ಬರೀ ಫಿಂಗರ್ ಪ್ರಿಂಟು, ಯಾರು ತಂದು ಕೊಟ್ಟರು, ಏನು ಕತೆ ಅನ್ನೋದ್ರ ಬಗ್ಗೆ. ಸೊ ಮಣ್ಣಿನ ಸೂಕ್ಷ್ಮ ಕಣಗಳನ್ನು ಕೂಡ ಸಂಗ್ರಹಿಸಿದಂಥ FSL ಅಧಿಕಾರಿಗಳು ಅದರಲ್ಲಿ ಏನು ಸಿಕ್ಕಿದೆ ಅಲ್ವಾ, ಒಂದು ಚೂರು ಕೂಡ ಬಿಟ್ಟಿಲ್ಲ ಇಲ್ಲಿ. ನೋಡಿ, ಈಗಾಗಲೇ FSL SIT ಅಧಿಕಾರಿಗಳಾಗಿರ್ಬೋದು, SIT ಕೈಗೆ ಸೇರಿರುವಂಥ FSLನ ಒಂದು ರಿಪೋರ್ಟ್ ಚಿನ್ನಯ್ಯ ತಂದಿದಂಥ ಬುರುಡೆ ಯಾರ್ದು ಅಂತ ಒಂದಿಷ್ಟು ಶೋಧ ಕೂಡ ನಡೀತಾ ಇರುವಂಥದ್ದು. ಬುರುಡೆ ತಂದಿರುವ ಜಾಗಕ್ಕೆ ಕರೆದೊಯ್ಯಲಿದ್ದಾರೆ SIT ಅಧಿಕಾರಿಗಳು. ಯಾವ ಪ್ಲೇಸಲ್ಲಿ ತಂದು ಕೊಟ್ರಲ್ಲ ಆ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾರೆ ಅವ್ರನ್ನ. ಪ್ರಮುಖವಾಗಿ ಎಲ್ಲ ತನಿಖೆ ಆಗುತ್ತೆ. ಯಾರು ತಂದು ಕೊಟ್ಟರು, ಯಾರ ಜೊತೆ ಇದ್ದರು, ಏನು ಕತೆ, ಅದ್ರ ಬಗ್ಗೆಯೂ ಕೂಡ ಒಂದಿಷ್ಟು ತನಿಖೆ ಆಗುತ್ತೆ. ಮತ್ತೊಂದು ಕಡೆ ಚಿನ್ನಯ್ಯ ತೋರಿಸಿರುವಂಥ ಆ ಜಾಗದಲ್ಲಿ ಮಣ್ಣು ಸಂಗ್ರಹ ಆಗುತ್ತೆ. ಏನೋ ಈ ಬುರುಡೆ ಇದೇ ಪ್ಲೇಸಿಂದ ನಾನು ಎತ್ತಿದ್ದೀನಿ ಅಂತ ಏನಾದರೂ ಅಲ್ಲಿಯೂ ಕೂಡ ಬುರುಡೆ ಬಿಟ್ಟ ಅಂತಂದರೆ
ಅಲ್ಲಿಯೂ ಮಣ್ಣು ಕೂಡ FSL ಅಧಿಕಾರಿಗಳು ಎತ್ಕೋತಾರೆ. ಸೊ ಇಲ್ಲಿರುವಂಥ ಮಣ್ಣು, ಬುರುಡೆಯಲ್ಲಿ ಸಿಕ್ಕಿರುವಂಥ ಒಂದು ಚೂರು ಮಣ್ಣು, ಅದಕ್ಕೂ ಇದಕ್ಕೂ ಸಾಮ್ಯತೆ ಇದೆಯಾ ಅಂತ ಗಮನಿಸ್ತಾರೆ. ಸಾಮ್ಯತೆ ಇದ್ದರೆ ಹೌದಪ್ಪ ಓಕೆ ಬಿಡ್ತಾರೆ. ಈ ಸಾಮ್ಯತೆ ಇರಲಿಲ್ಲ ಅಂತಂದರೆ ಅಲ್ಲಿಯೂ ಕೂಡ ಯಾವ ರೀತಿಯಾದಂಥ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಅದು ಕೂಡ ಮಾಡ್ತಾರೆ. ಮತ್ತೊಂದು ಕಡೆ DNA ಮಣ್ಣಿನ ಕಣಗಳು ಹೊಂದಾಣಿಕೆ ಆಗಬೇಕು. ಮತ್ತಷ್ಟು ಚುರುಕುಗೊಂಡಿರುವಂಥ SIT ಅಧಿಕಾರಿಗಳು ಬುರುಡೆ ಗ್ಯಾಂಗ್ ಬಲೆ ಬೀಸ್ತಾ ಇದ್ದಾರೆ. ಸಂಪೂರ್ಣವಾಗಿ ಅವ್ರನ್ನ ಹೆಂಗಾದರೂ ಮಾಡಿ ಈಗ ಕಸ್ಟಡಿ ತಗೋಬೇಕು, ಒಂದು ಕಡೆ ಕಂಬಿ ಎಣಿಸ್ಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ SIT ಅಧಿಕಾರಿಗಳು ಕೂಡ ರೆಡಿಯಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂಥ ತನಿಖೆ ಆಗುತ್ತೆ, ಏನು ಕತೆ, ಯಾಕೆಂದರೆ ದಿನ ಬೆಳಗಾದರೆ ಸಾಕು ಈ ರೀತಿಯಾದಂಥ ಒಂದಿಲ್ಲ ಒಂದು ಈ ಪ್ರಕರಣದಲ್ಲಿ ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು. SIT ಅಧಿಕಾರಿಗಳಿಂದ ಆಗಿರ್ಬೋದು, ಚಿನ್ನಯದಿಂದ ಆಗಿರ್ಬೋದು, ಈ ಗ್ಯಾಂಗ್ನಿಂದ ಆಗಿರ್ಬೋದು, ಈ ರೀತಿಯಾದಂಥ ಒಂದಿಷ್ಟು ಮಾಹಿತಿಗಳು ಬೀಳ್ತಾ ಇರುವಂಥದ್ದು. ನೋಡಿ 25 ವಿಡಿಯೋಗಳನ್ನು ಮಾಡ್ಕೊಂಡಿದ್ದಾರೆ ಇವರು. ಸರಿಸುಮಾರು 25 ವಿಡಿಯೋಗಳು ಅಂತಂದರೆ ಏನು ಸಾಮಾನ್ಯ ಮಾತಾ? ಯಾವ ಸಂದರ್ಭದಲ್ಲಿ ಯಾವ ವಿಡಿಯೋಗಳನ್ನು ನಾವು ಬಿಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಭಾಳ ಕ್ಲಾರಿಫಿಕೇಷನ್ ಅವರಿಗೆ ಇದೆ, ಭಾಳ ಕ್ಲಾರಿಟಿ ಇದೆ ಅವರಿಗೆ, ಸರಿಯಾದಂಥ ಮಾಹಿತಿ ಇದೆ ಅವರಿಗೆ. ಇದೇ ರೀತಿ ಆಗುತ್ತೆ, ಇದೇ ರೀತಿಯಾಗಿ ಈ ಕೇಸ್ ಹಳ್ಳ ಹಿಡಿಯುತ್ತೆ ಅಂತ ಭಾಳ ಸ್ಪಷ್ಟವಾಗಿ ಗೊತ್ತಿತ್ತು. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ಸಿಗಬಾರ್ದು ಅನ್ನುವಂಥ ಕಾರಣದಿಂದಾಗಿ ಚಿನ್ನಯ್ಯನ 25 ವಿಡಿಯೋಗಳನ್ನು ಮಾಡ್ಕೊಂಡಿದ್ದಾರೆ ಅವರು. ನಮಗೇನಾದರೂ ನಾವು ಅರೆಸ್ಟ್ ಆದರೆ ಆ ವಿಡಿಯೋಗಳನ್ನು ಬಿಡಬೇಕು, ಯಾರಾದರೂ ಅಧಿಕಾರಿ ಹೆಸರು ಹೇಳಿದ್ರ ಅವರ ವಿಡಿಯೋಗಳನ್ನು ಬಿಡಬೇಕು, ಯಾವ ಯುವತಿಯ ಹೆಸರು ಪ್ರಸ್ತಾಪ ಆಯಿತಾ ಆ ವಿಡಿಯೋ ಬಿಡಬೇಕು. ಈ ರೀತಿಯಾದಂಥ ವಿಡಿಯೋಗಳನ್ನು 25 ವಿಡಿಯೋಗಳನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥ ಆರೋಪ ಸಹಜವಾಗಿ ಇದೀಗ ಕೇಳಿ ಬರ್ತಾ ಇದೆ.